ಸ್ನೇಹಿತರೆ, ಇವತ್ತಿನ ಸಂಚಿಕೆಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಹುಡುಗಿಯರು ಅರೆಬೆತ್ತಲೆ ಬಟ್ಟೆ ಧರಿಸೋದು ಹಾಗೂ ಹುಡುಗರು ಮದ್ಯಪಾನ ಮಾಡಿ ವಾಹನ ಚಲಾಯಿಸೋದು ಎರಡೂ ಅನಿವಾರ್ಯವಾಗಿ ಅಪಘಾತಗಳಿಗೆ ಕಾರಣವಾಗುವಂಥದ್ದು. ಒಬ್ಬರ ಆಸೆಗಳು ಮನೆಯ ಮಿತಿಯೊಳಗೆ ಮಾತ್ರ ಸೂಕ್ತ. ಒಬ್ಬ ಹುಡುಗ ಅಥವಾ ಹುಡುಗಿಯಾಗಿರಲಿ, ಮನೆಯಿಂದ ಹೊರಗೆ ಸಾರ್ವಜನಿಕ ಜೀವನಕ್ಕೆ ಕಾಲಿಟ್ಟ ನಂತರ ಅವರು ಸಾಮಾಜಿಕ ಸಭ್ಯತೆಯನ್ನು ಕಾಪಾಡಿಕೊಳ್ಬೇಕು. ಹುಡುಗಿಯರು ಫ್ಯಾಷನ್ ಹೆಸರಿನಲ್ಲಿ ಮಕ್ಕಳಂತೆ ಹರಿದ ಶಾರ್ಟ್ ಟಾಪ್ಗಳನ್ನು ಧರಿಸಿ ತಿರುಗಾಡುವುದು ಭಾರತೀಯ ಸಂಸ್ಕೃತಿಯ ಭಾಗವಲ್ಲ. ಹುಡುಗಿಯರು ಹರಿದ ಬಟ್ಟೆ ಹಾಕಿಕೊಂಡು ಪಾಶ್ಚಿಮಾತ್ಯ ಶೈಲಿ ಅನುಸರಿಸುತ್ತಿದ್ದರೆ, ಹುಡುಗರು ಮೋಜಿನಿಂದ ಮದ್ಯಪಾನದ ದಾಸರಾಗುತ್ತಿದ್ದಾರೆ. ಪುರುಷರಿಗೆ ಮತ್ತು ಮಹಿಳೆಯರಿಗೆ ಇಬ್ಬರಿಗೂ ಸಂಸ್ಕೃತಿ ಬೇಕು. ಮನುಷ್ಯ ಎಂಬುದು ಪ್ರಕೃತಿಯ ಕೊಡುಗೆ. ತಾನಲ್ಲಿ ನಡೆ, ನುಡಿ, ಆಚಾರ, ವಿಚಾರ ಒಳಗೊಂಡಿದ್ದರೆ ಅದು ಸಂಸ್ಕೃತಿ. ಉದಾಹರಣೆಗೆ, ಕಲ್ಲು ಎಂಬುದು ಪ್ರಕೃತಿಯ ಕೊಡುಗೆ. ಅದನ್ನು ಶಿಲ್ಪಿ ಕೆತ್ತನೆ ಮಾಡಿ ರೂಪ ನೀಡಿದರೆ ಕಲೆಯಾಗಿ, ವಿಗ್ರಹವಾಗಿ ಅದು ಗುಡಿ ಗೋಪುರದಲ್ಲಿ ಇರುತ್ತದೆ. ಇಲ್ಲದಿದ್ದರೆ ಅದು ಮೈದಾನದಲ್ಲಿ ಅಥವಾ ಯಾವುದೋ ಒಂದು ಕಾಡಿನಲ್ಲಿ ಪ್ರಯೋಜನವಿಲ್ಲದೆ ಕಲ್ಲು ಕಲ್ಲಾಗಿ ಉಳಿಯುತ್ತದೆ. ಕಲ್ಲು ಪ್ರಕೃತಿ, ಶಿಲೆ ಎನ್ನುವುದು ಸಂಸ್ಕೃತಿ. ನಗ್ನತೆ ಆಧುನಿಕತೆಯ ಸಂಕೇತವಾಗಿದ್ದರೆ ಪ್ರಾಣಿಗಳು ಅವುಗಳ ಸಂಸ್ಕೃತಿಗೆ ಬಟ್ಟೆ ಇಲ್ಲ. ಆದ್ದರಿಂದ ನಮ್ಮನ್ನು ಪ್ರಾಣಿಗಳಿಂದೊಂದಿಗೆ ಹೋಲಿಸಿಕೊಳ್ಳುವಂಥದ್ದು. ನಾಗರಿಕತೆ ಮತ್ತು ಸಂಸ್ಕೃತಿಯನ್ನು ಅಳವಡಿಸಿಕೊಳ್ಳಬೇಕು. ನಾಯಿಗೆ ಎಲ್ಲಿ ಬೇಕಾದರೂ ಮೂತ್ರ ವಿಸರ್ಜಿಸುವ ಹಕ್ಕಿದೆ, ಆದರೆ ನಾಗರಿಕ ಮನುಷ್ಯನಿಗೆ ಈ ಹಕ್ಕು ಇಲ್ಲ. ಶೌಚಾಲಯವನ್ನು ಬಳಸಲೇಬೇಕು. ಅದೇ ರೀತಿ ಪ್ರಾಣಿಗೆ ಬೆತ್ತಲೆಯಾಗಿ ತಿರುಗಾಡುವ ಹಕ್ಕಿದೆ, ಆದರೆ ನಾಗರಿಕ ಪುರುಷ ಅಥವಾ ಮಹಿಳೆ ಸಾರ್ವಜನಿಕವಾಗಿ ಸೂಕ್ತವಾದ ಬಟ್ಟೆಗಳನ್ನು ಧರಿಸಬೇಕಾಗುತ್ತದೆ. ಆದ್ದರಿಂದ ಇದು ವಿನಮ್ರತೆಯಿಂದ ವಿನಂತಿಸಿಕೊಳ್ಳುವ ಸಮಯ. ಸಾರ್ವಜನಿಕ ಜೀವನದಲ್ಲಿ ಸಂಸ್ಕೃತಿ, ಮಾನವೀಯತೆ, ನಾಗರಿಕತೆಯನ್ನು ಕಾಪಾಡಿಕೊಳ್ಳಬೇಕಾದದ್ದು ಮಾನವ ಧರ್ಮ. ಏಕಾಂತ ರಸ್ತೆಯಲ್ಲಿ ವೇಗದಲ್ಲಿ ವಾಹನ ಚಲಾಯಿಸಿ ಅಥವಾ ಏಕಾಂತ ಸ್ಥಳದಲ್ಲಿ ಅರೆಬೆತ್ತಲೆಯಾಗಿ, ಆದರೆ ಸಾರ್ವಜನಿಕ ಜೀವನದಲ್ಲಿ ನಿಯಮಗಳನ್ನು ಪಾಲಿಸಬೇಕಾಗುತ್ತದೆ. ಸ್ವಾತಂತ್ರ್ಯವು ಆಲೋಚನೆಗಳಲ್ಲಿರಬೇಕು. ದೇಶ, ಧರ್ಮ, ಕುಟುಂಬಕ್ಕೆ ಪ್ರಯೋಜನಕಾರಿಯಾದ ಕಾರ್ಯಗಳಲ್ಲಿ ಸ್ವಾತಂತ್ರ್ಯ ಇರಬೇಕು. ದೇಶದಲ್ಲಿಯೇ ನಗ್ನತೆಯ ಮಾರುಕಟ್ಟೆಗಳು ಹುಟ್ಟಿಕೊಳ್ಳಲು ಪ್ರಾರಂಭಿಸಿವೆ ಇತ್ತೀಚೆಗೆ. ಜಗತ್ತು ನಮ್ಮ ಸಂಸ್ಕೃತಿಯನ್ನು ಅಳವಡಿಸಿಕೊಳ್ಳುತ್ತಿರುವಾಗ ನಾವು ನಮ್ಮ ಮಿತಿಯನ್ನು ಮರೆಯುತ್ತಿದ್ದೇವೆ. ಪರಕೀಯರ ಶೈಲಿಯನ್ನು ಅನುಸರಿಸುತ್ತಿದ್ದೇವೆ. ನಾವು ಎಲ್ಲಿಗೆ ಹೋಗುತ್ತಿದ್ದೇವೆ ಎಂದು ನಾವೇ ಯೋಚಿಸಬೇಕು. ಸ್ನೇಹಿತರೆ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.